ಒಬ್ಬ ಸಾಧಕನಿಗೆ ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕಾಗಿ ಬರ್ತದೆ. ಯಾಕೆಂದ್ರೆ ಮಾಯಾ ಎಂತ ಬಲಶಾಲಿಯಾಗಿದ್ದಾಳೆ ಅಂತಂದ್ರೆ ಎಂಥವ್ರನ್ನು ಎಳ್ಕೊಂಡ್ಬಿಡ್ತಾಳೆ ಮಾಯೆಯಲ್ಲಿ ಅಂತ. ನಮ್ಗೆ ಬೇಡದ್ದೆಲ್ಲ ಜ್ಞಾಪಕ ಬರ್ತದೆ, ಒಳ್ಳೇದನ್ನ ನಾವು ಜ್ಞಾಪಿಸ್ಕೋಬೇಕಾಗಿ ಬರ್ತದೆ. ಈಗ ಯಾರೋ ನಮ್ಗೊಂದು ಬೈದ್ರು ಅಂತ ಇಟ್ಕೊಳ್ಳಿ, ಆ ಬೈಗಳನ್ನ ನಾವು ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಬರ್ತವೆ ಅದು. ಆದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅದನ್ನು ನೆನಪಿಸ್ಕೋಬೇಕಾಗಿ ಬರ್ತದೆ. ನಮ್ಮಲ್ಲಿ ಎಷ್ಟು ಒಳ್ಳೆ ಗುಣಗಳಿದೋ ಅದನ್ನ ಮತ್ತೆ ಮತ್ತೆ ನಾವು ನೆನಪಿಸ್ಕೊಂಡ್ರೆ ಗೊತ್ತಾಗತ್ತೆ. ನಮ್ಮಲ್ಲಿರೋ ದುರ್ಗುಣ ನಮಗೆ ಬಂದು ಕಾಡ್ತಾ ಇರ್ತದೆ, ಅಯ್ಯೋ ನನ್ನಲ್ಲಿ ಈ ದುರ್ಗುಣ ಇದೆ ಅಂತ ಅದು ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದನ್ನ ನೆನಪಿಸ್ಕೋಬೇಕಾಗಿಲ್ಲ. ಅದಕ್ಕೆ ಅಸಂಗೋಹಂ ಅಂತ, ನಾನು ಇದರ ಜೊತೆಗಿಲ್ಲ, ನಾನು ಈ ಪಂಚಭೂತವಾಗಿರ್ತಕ್ಕಂಥ ಶರೀರ ಮತ್ತು ಪ್ರಪಂಚವಲ್ಲ, ನಾನು ಇದಕ್ಕಿಂತ ಮೇಲಿರ್ತಕ್ಕಂಥ ಚೈತನ್ಯ ರೂಪನಾಗಿರ್ತಕ್ಕಂಥವನು ಅನ್ನೋದನ್ನ ನೆನಪಿಸ್ಕೋಬೇಕು. ಅದು ಮತ್ತೆ ಮತ್ತೆ ನೆನೆಸ್ಕೋಬೇಕು, ನನ್ನ ಆತ್ಮ ನನ್ನ ಶರೀರವಲ್ಲ ಅನ್ನೋ. ಅದಕ್ಕೆ ಅವ್ರು ಹೇಳೋದು ಅಸಂಗೋಹಂ. ಒಂದ್ಸಲ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಜ್ಞಾಪಿಸ್ಕೋತಾ ಬನ್ನಿ ಅಂತ.